ಲೇಡೀಸ್ ಅಂಡ್ ಜೆಂಟಲ್ಮನ್, ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಸೀಟಿಗಾಗಿ ಪ್ರತಿಷ್ಠೆಗಿಳಿದಿದ್ದಾರೆ. ನೀ ಕೊಡೆ ನಾ ಬಿಡೆ ಎನ್ನುವಂತೆ ಇಬ್ಬರು ಪ್ರತಿಷ್ಠೆಗಿಳಿದಿದ್ದಾರೆ. ಈಗ ಸಿಎಂ ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿ, ಮುಂದಿನ ಸಿಎಂ ಅಭ್ಯರ್ಥಿ ಎಂದೇ ಹೇಳಲಾಗುತ್ತಿರುವಂತ ಸತೀಶ್ ಜಾರಕಿಹೊಳಿ ಅಳೆದು ತೂಗಿ ಡಿಕೆ ಶಿವಕುಮಾರ್ ಅವರಿಗೆ ಬಿಗ್ ಶಾಕ್ ಅನ್ನ ನೀಡಿದ್ದಾರೆ. ಸಾಹುಕಾರ ಸಿಡಿಸಿದಂತ ಸ್ಫೋಟಕ ಬಾಂಬಿನೇಟಿಗೆ ಡಿಕೆ ಶಿವಕುಮಾರ್ ತತ್ತರಿಸಿ ಹೋಗಿದ್ದಾರೆ. ಇಷ್ಟಕ್ಕೂ ಏನದು ಸತೀಶ್ ಬಾಂಬ್ ಅಂತೀರಾ? ಎಸ್ ವೀಕ್ಷಕರೇ, ಇದು ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನ್ ರೂಪಲತಾ. ಹೌದು, ರಾಜಕಾರಣ ಅಂದ್ರೆ ಹಾಗೆ. ಇಲ್ಲಿ ಯಾರಿಗೆ ಯಾರೂ ಶತ್ರುಗಳಲ್ಲ, ಹಾಗಂತ ಮಿತ್ರರೂ ಅಲ್ಲ. ಮಿತ್ರರೇ ಶತ್ರುಗಳಾಗ್ತಾರೆ, ಹಾಗೆಯೇ ಶತ್ರುಗಳೇ ಮಿತ್ರರಾಗ್ತಾರೆ. ಸಮಯ, ಸಂದರ್ಭ ಇದನ್ನ ನಿರ್ಧರಿಸುತ್ತದೆ. ಇದೇ ಸೂತ್ರದಂತೆಯೇ ಹೇಗಾದ್ರೂ ಈ ಬಾರಿಯೇ ಸಿಎಂ ಆಗೇ ಆಗುತ್ತೇನೆಂದುಕೊಂಡಿದ್ದಂಥ ಡಿಸಿಎಂ ಡಿಕೆ ಶಿವಕುಮಾರ್ ನಾನಾ ಕಸರತ್ತು ಮಾಡಿದ್ರು, ಹೊಸದೊಂದು ಪ್ರಯೋಗ ಮಾಡಿದ್ರು. ಸಿಎಂ ಸಿದ್ದರಾಮಯ್ಯ ಅವರ ಅತ್ಯಾಪ್ತರನ್ನೇ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಂತ್ರಗಾರಿಕೆ ಮಾಡಿದ್ರು. ಇದರ ಮುಂದುವರಿದ ಭಾಗ ಎಂಬಂತೆ ಸತೀಶ್ ಜಾರಕಿಹೊಳಿ ಅವರನ್ನ ಸಂಪರ್ಕಿಸಿದ್ರು, ಬೆಂಬಲ ಕೋರಿದ್ರು. ಅದಕ್ಕೆಂದು ಅವರಿಗೆ ಡಿಕೆ ಬಿಗ್ ಆಫರ್ ಕೂಡ ನೀಡಿದ್ರು. ಆದರೆ ಅದೆಲ್ಲದಕ್ಕೂ ಕೂಡ ಸತೀಶ್ ಜಾರಕಿಹೊಳಿ ಡೋಂಟ್ ಕೇರ್ ಎಂದಿದ್ದಾರೆ. ಸಿದ್ದರಾಮಯ್ಯ ಪರವಾಗಿಯೇ ಸ್ವಾಮಿ ನಿಷ್ಠೆ ತೋರಿದ್ದಾರೆ. ನನಗೆ ಸಿದ್ದರಾಮಯ್ಯ ಮುಖ್ಯವೇ ಹೊರತು ಅಧಿಕಾರ ಅಲ್ವೇ ಅಲ್ಲ ಎಂದು ಸಾಹುಕಾರ ಡಿಕೆ ಶಿವಕುಮಾರ್ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ ಎಂದು ಹೇಳಲಾಗ್ತಿದೆ. ಇದು ಕೊನೆ ಪಕ್ಷ ಸಿದ್ದರಾಮಯ್ಯ ಅವರ ಅತ್ಯಾಪ್ತರನ್ನೇ ವಿಶ್ವಾಸಕ್ಕೆ ತೆಗೆದುಕೊಂಡು ಸಿಎಂ ಆಗಿಬಿಡೋಣ ಎಂದುಕೊಂಡಿದ್ದಂಥ ಡಿಕೆ ಶಿವಕುಮಾರ್ ಅವರಿಗೆ ಇದು ಭಾರಿ ಶಾಕ್ ಆಗಿದೆ. ಈಗ ಸತೀಶ್ ಕೈ ಕೊಟ್ಟಿದ್ದರಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ನಿದ್ದೆಯೇ ಬರದಂತಾಗಿದೆ ಎನ್ನಲಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರನ್ನ ಅವರ ಬೆಂಬಲಿಗರ ಮೂಲಕವೇ ಹಿಂದಿಕ್ಕಲು ಡಿಕೆ ಶಿವಕುಮಾರ್ ಅವರು ಮಾಡಿದ ಮೊದಲ ಪ್ರಯತ್ನವೇ ವಿಫಲವಾಗಿದೆ. ಸಾಹುಕಾರ ಶತಾಯ ಗತಾಯ ನಾನು ನಿಮಗೆ ಬೆಂಬಲ ನೀಡಲು ಸಾಧ್ಯವೇ ಇಲ್ಲ, ನನಗೆ ರಾಜಕಾರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ನಂತರವೇ ಎಲ್ಲವೂ ಎಂದು ಸತೀಶ್ ಜಾರಕಿಹೊಳಿ ಡಿಕೆ ಶಿವಕುಮಾರ್ ಅವರಿಗೆ ಹೇಳಿದ್ದಾರೆ ಎನ್ನಲಾಗಿದೆ. ಈ ಮೂಲಕ ಸಾಹುಕಾರ್ ಸತೀಶ್ ಅವರನ್ನೇ ನಂಬಿದ್ದಂಥ ಕನಕಪುರ ಕುಬೇರನಿಗೆ ಭಾರಿ ನಿರಾಸೆಯಾಗಿದೆ. ಈ ಮೂಲಕ ಸಿದ್ದರಾಮಯ್ಯ ಅವರು ಮತ್ತೊಮ್ಮೆ ಸಿಎಂ ಸೀಟಿನ ಕದನದಲ್ಲಿ ಗೆದ್ದು ಬೀಗಿದ್ದಾರೆ. ಒಟ್ಟಾರೆ ಅಂದುಕೊಂಡಿದ್ದನ್ನ ಮಾಡಿಯೇ ಮಾಡುವ, ಸಾಧಿಸಿಯೇ ಸಾಧಿಸುವ ಚಲದಂಕ ಮಲ್ಲ ಡಿಕೆ ಶಿವಕುಮಾರ್ ಅವರು ಈ ಬಾರಿಯೇ ಸಿಎಂ ಆಗಲು ಮತ್ತೇನು ತಂತ್ರಗಳನ್ನ ಮಾಡ್ತಾರೆ, ಅದಕ್ಕೆಲ್ಲ ಸಿದ್ದರಾಮಯ್ಯ ಬೇರೇನು ಪ್ರತಿತಂತ್ರಗಳನ್ನ ಅನುಸರಿಸ್ತಾರೆ ಎಂಬುದೇ ಸದ್ಯದ ಪ್ರಶ್ನೆ. ಇದಾಗಿತ್ತು ಈ ಹೊತ್ತಿನ ಸ್ಟೋರಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೋಡ್ತಾ ಇರಿ ಫೋಕಸ್ ಟಿವಿ.